ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ ಜೊತೆ ಮಂಜು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಅಬಕಾರಿ ಸಚಿವರ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಇವತ್ತು ಧರಣಿಯನ್ನ ಮುಂದುವರಿಸ್ತಾ ಇರುವಂತದ್ದು. ನೋಡಿ, ನಾವು ಧರಣಿ ಮಾಡಬೇಕು ಅಂತ ಏನು ನಮ್ಮೆಲ್ಲ ಇಂಟೆನ್ಷನ್ ಇರಲಿಲ್ಲ. ಅವ್ರು ಕೊಟ್ಟಂತ ಉತ್ತರ ಐತಲ್ಲ ಸದನಕ್ಕೆ, ಅದೆಲ್ಲೋ ಒಂಥರ ಈ ಒಬ್ಬ ಮಂತ್ರಿ ಮಾತಾಡ್ತಾವನ, ಯಾರು ಮಾತಾಡ್ತಾವ್ರ ಅನ್ನೋ ಒಂದು ಭಾವನೆ ನಮಗೆ ಬಂತು. ಈಗ ಮಂತ್ರಿ ಮೇಲೆ ಆಪಾದನೆ ಇದ್ದಾಗ 6,500 ಕೋಟಿ ಹಗರಣ ಇದೆ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ನಿಮ್ಮ ಇಲಾಖೆಯ DC, ಜಾಯಿಂಟ್ ಸೆಕ್ರೆಟರಿಗಳು, ಜಾಯಿಂಟ್ ಕಮಿಷನರ್ಗಳೇ ನಿಮ್ಮ ಮೇಲೆ ಹಿಂಗೆ ಮಂತ್ರಿಯವರು, ಮಂತ್ರಿ ಮಗ ಎಲ್ಲ ಇದನ್ನ ಮಾಡ್ತಾವ್ರೆ ಅಂತ ಹೇಳಿದಾಗ ನಾವ್ ಇನ್ಯಾರನ್ನ ಕೇಳ್ಬೇಕು? ನಾವು ಮಂತ್ರಿನೇ ಕೇಳ್ಬೇಕು. ಮಂತ್ರಿ ಅದನ್ನೆಲ್ಲಾನು ಬಿಟ್ಟು ನಿಮ್ ಕಾಲದಲ್ಲಿ ಹಂಗಾಗಿತ್ತು, ನೀವು ಮಾಡಿಲ್ವಾ ಅನ್ನತಕ್ಕಂಥದ್ದು ಪದ ಹೇಳ್ತಕ್ಕಂಥದ್ದು ಮಂತ್ರಿ ಜವಾಬ್ದಾರಿ ಅಲ್ಲ. ನೀನು ಮಾಡಿದ್ಯಾ ಮಾಡಿಲ್ವಾ ಅಂತಕ್ಕಂಥದ್ದು ಮಾತ್ರ ಹೇಳ್ಬೇಕು. ಅವ್ರು ಮಾಡಿದಕ್ಕೆ ಸರ್ಕಾರ ಹೋಯ್ತು, ನೀವು ಸರ್ಕಾರ ಬಂದಿದೆ, ನಿಮ್ಗೆ ಕೊಟ್ಟಿರೋದೇ ಉತ್ತಮವಾದಂತ ಆಡಳಿತ ಕೊಡಿ ಅಂತ ಹೇಳಿ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಇವತ್ತು ಯಾವ ಪರಿಸ್ಥಿತಿ ತಲುಪಿದೀವಿ ಅಂದ್ರೆ, ನಾಟ್ ಓನ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಮಂತ್ರಿಗಳು ಇರ್ಬೋದು, ಶಾಸಕರು ಇರ್ಬೋದು, ಏನಾರ ಕೊಟ್ಟಿ ಮಾಡಿಸ್ಕೊಳ್ರಪ್ಪ ಅಂತ ಹೇಳೋ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಬಂದಿದೆ. ಅವಾಗ ಮೊದಲು 40% ಅಂತ ಹೇಳ್ತಿದ್ದವ್ರು ನೀವು, ಈಗ 80% ಮಾಡ್ತಿರೋರು ನೀವೇ. ಅರ್ಥ ಎಂತದ್ರಲ್ಲಿ? ಇವತ್ತು 6,500 ಕೋಟಿ ಆಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಪಾಪ ಮಂತ್ರಿಗೆ 3-4 ಜಿಲ್ಲೆ ಮಾತ್ರ ಸಿಕ್ಕಿರ್ತಕ್ಕಂಥದ್ದು, ಬೇರೆ ಜಿಲ್ಲೆಗಳಿಗೆಲ್ಲ ಇನ್ನೊಬ್ರು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಲ್ಲಿ ಅವ್ರ ಪಾರ್ಟಿ ಶಾಸಕರುಗಳು ಗೊತ್ತಿದೆ, ಚೀಫ್ ಮಿನಿಸ್ಟರ್ ಗೊತ್ತಿದೆ. ನುಂಗ್ಲಾರ್ದು ತುತ್ತು ಈಗ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಬಟ್ ನನಗನ್ನಿಸ್ತದೆ ಸಿದ್ದರಾಮಯ್ಯನವರು ಒಬ್ಬ ಉತ್ತಮವಾದಂತ ಆಡಳಿತಗಾರ. ಹಿಂದೆ 13ರಿಂದ 18ವರೆಗೆ ಇದು ನನ್ನ ಕಾಲದಲ್ಲಿ ಹಿಂಗ ಆಯ್ತಾ ಇದಲ್ಲ ಅಂತ ಏನಾದ್ರು ರಾತ್ರಿ ಮಲಗಿದ್ದಾಗ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ನಿಜವಾಗ್ಲೂ ಕೂಡ ಒಂದು ತೀರ್ಮಾನ ತಗೋಬಹುದು ಅಂತಕ್ಕಂಥದ್ದು ಅವ್ರ ಬಗ್ಗೆ ನಂಬಿಕೆ ಇದೆ ನನಗೆ. ಸರ್, ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ಅಧಿಕಾರಿ ಹೇಳಿದಾರೆ, ಅವ್ರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದಾರೆ, ಅವ್ರಿಗೆ ಬೇಲ್ ಆಗಿದೆ, ಮತ್ತೆ ಜೈಲು ಕೂಡ ಹೋಗಿದ್ದಾರೆ ಅನ್ನೋ ಮಾತನ್ನ ಸಚಿವ ತಿಮ್ಮಾಪುರ ಅವರು ಹೇಳ್ತಾ ಇರುವಂತದ್ದು. ನೋಡ್ರಿ, ಆಡಿಯೋಗೆ ನಮಗೂ ಸಂಬಂಧ ಇಲ್ಲ ಅಂದ್ಮೇಲೆ FSLಗೆ ಯಾಕೆ ಕಳ್ಸಲ್ಲ? ಆಡಿಯೋನ ಕಳ್ಸಿ, ಕಾನೂನು ಆಗ್ಲಿ, ತೀರ್ಮಾನ ಆಗ್ಲಿ. ಅವ್ರದಲ್ಲ ಅಂತ ಆದ್ರೆ ಮುಗ್ದೋಯ್ತು, ನಾವೆಲ್ಲ ಮಾತಾಡೋದೇ ಬೇಕಿಲ್ವಲ್ಲ. ಇಷ್ಟೆಲ್ಲ ಮಾತಾಡೋದು ಬಂದಿರೋದ್ರಿಂದ ಅವ್ರಿಗೆಲ್ಲ ಜೈಲ್ಗೆ ಹೋಗಿದ್ದು ಅದೆಲ್ಲ ಆಯ್ತು, ನೀವೆಲ್ಲ ಹೇಳಿದ್ರಿ ಆ ಆಡಿಯೋ ಅದೆಲ್ಲ ಸುಳ್ಳು ಪಳ್ಳು, ಇದನ್ನ ತನಿಖೆ ಮಾಡಿಸ್ಬಿಡ್ತೀವಿ ಯಾವ್ದಾಳ ಅಂತ ಒಂದು ಹೇಳಿದ ಮುಗ್ದೆ ಹೋಗಿತ್ತಲ್ಲ. ಯಾಕೆ ಮಂಡತನ ಮಾಡ್ತೀರಾ? ಅದರಲ್ಲೇ ಗೊತ್ತಾಗ್ತದೆ ನೀವು ಯು ಆರ್ ಇನ್ವಾಲ್ವ್ ಇನ್ ದಿಸ್ ಕೇಸ್. ನಮ್ಗೆ ಒತ್ತಾಯ ಏನು ಅಂದ್ರೆ, ಈಗಲೂ ನಿಮ್ಮ ಹತ್ರಲ್ಲೇ ಇದೆಯಲ್ಲಪ್ಪ, FSL ಮಾಡಿಸಿ, ಸರ್ಕಾರ ನಿಮ್ದೇ ಇದೆ, ಪೊಲೀಸು ನಿಮ್ದೇ ಇದೆ. ಯಾವ್ದು ಕೇಳ್ತೀವಿ ಅಂದ್ರೆ, ಮುಚ್ಕೊಳ್ಳುವಂತ ಕಾರ್ಯಕ್ರಮ ಮಾಡ್ತಾರೆ. ನಿಜವಾಗ್ಲೂ ಕೂಡ ಆಗಲ್ಲ. ಈ ಹಣವನ್ನ 5 ರಾಜ್ಯಗಳಿಗೆ ದುಡ್ಡು ಕೊಡ್ಸಕ್ಕಂತ ಕಾರ್ಯಕ್ರಮವನ್ನ ಈ ಸರ್ಕಾರ ಮಾಡಿದೆ ಎಲೆಕ್ಷನ್ಗೆ ಅಂತಕ್ಕಂಥ ನನ್ನ ಅಭಿಪ್ರಾಯ. CM ಮತ್ತೆ ಸಚಿವರು, ಇಡೀ ಕ್ಯಾಬಿನೆಟ್ ಸಚಿವರ ಬೆಂಬಲಕ್ಕೆ ನಿಂತಿರುವಂತದ್ದು ಕ್ವೈಟ್ ನ್ಯಾಚುರಲ್. ಅದು ಸರ್ಕಾರ ಒಬ್ಬ ಮಂತ್ರಿ ಇದ್ ಮಾಡಿದಾಗ ಅವ್ರ ಪರವಾಗಿ ಬೆಂಬಲಕ್ಕೆ ನಿಲ್ಲೋದು ಎಲ್ಲ ಕರೆಕ್ಟ್. ಈಶ್ವರಪ್ಪ ಅವರು ಮಾಡಿದ್ರಲ್ಲ, ಇಡೀ ಕ್ಯಾಬಿನೆಟ್ ಎಲ್ಲರೂ ಬೆಂಬಲಕ್ಕೆ ನಿಂತಿದ್ರು. ಕೊನೆಗೆ ಈಶ್ವರಪ್ಪ ಯಾಕೆ ರಾಜೀನಾಮೆ ಕೊಟ್ರು? ಎಲ್ಲೋ ಒಂದ್ ಕಡೆ ಅವ್ರ ಜ್ಞಾನೋದಯ ಆಯ್ತದೆ, ಅಯ್ಯೋ ನಾವು ಮಾಡಿದ ತಪ್ಪು ಇನ್ನು ವಹಿಸ್ಕೊಂಡಿದ್ದು ಅಂತೇಳಿ. ಆ ಜ್ಞಾನೋದಯ ಬೆಳಿಗ್ಗೆ ಬರೋ ಹೊತ್ತಿಗೆ ಅವ್ರಿಗೆ ಮುಖ್ಯಮಂತ್ರಿಯವ್ರಿಗೆ ಬರ್ಲಿ ಅಂತಕ್ಕಂಥದ್ದು ನನ್ನ ಆಸೆ. ಇನ್ನೊಂದ್ ಕಡೆ ಸಚಿವರು ಹೇಳ್ತಾರೆ, ಬಿಜೆಪಿ ಕಾಲದಲ್ಲಿ ಸಾಕಷ್ಟು ಹಗರಣಗಳಾಗಿತ್ತು, ಕೋವಿಡ್ ಹಗರಣ ಆಗಿರ್ಬೋದಾಗಿತ್ತು, ಜೊತೆಗೆ ಮೊಟ್ಟೆ ಹಗರಣ. ಈ ಸಂದರ್ಭದಲ್ಲಿ ಯಾರು ಕೂಡ ರಾಜೀನಾಮೆ ಕೊಟ್ಟಿರ್ಲಿಲ್ಲ ಅನ್ನೋ ಮಾತನ್ನ ನೇರವಾಗಿ ವಿರೋಧ ಪಕ್ಷಗಳ ವಿರುದ್ಧ ಪ್ರಶ್ನೆ ಮಾಡ್ತಿರುವಂತದ್ದು. ಬಿಜೆಪಿ ಕಾಲದಲ್ಲಿ ಆಯ್ತು, ಅದಕ್ಕೆ ಅಲ್ವಾ ಸರ್ಕಾರ ಇವ್ರು ಬಂದಿದ್ದು. ಅಂದ್ರೆ ನೀವೆಷ್ಟು ಮಾಡಿದ್ರೆ ಅದಕ್ಕೆ ನಾವು ಜಾಸ್ತಿ ಮಾಡ್ಬೇಕು ಅಂತ ಕಾಂಪಿಟೇಷನ್ ನಿಮ್ಗೆ. ಅದನ್ನ ಹೇಳ್ಬಾರ್ದು ಒಬ್ಬ ಮಂತ್ರಿ ಆಗಿದ್ಕೊಂಡು. ನಿಮ್ ಕಾಲದಲ್ಲಿ ಆಯ್ತು, ನಮ್ ಕಾಲದಲ್ಲಿ ಆಯ್ತು ಅನ್ನೋದಕ್ಕೆ. ಇಟ್ ಇಸ್ ನಾಟ್ ಎ ಕಾಂಪಿಟೇಷನ್ ಬಿಟ್ವೀನ್ ಈಚ್ ಆಫ್ ದೆಮ್. ನೀನ್ ಹಂಗ್ ಮಾಡಿದೀನಿ, ನಾನು ಜಾಸ್ತಿ ಮಾಡ್ತಿದ್ದೀನಿ ಅಂತ. ಎಲ್ರೂ ಕೂಡ ಮಣ್ಣಿಗೆ ಹಾಕೋದು, ಎಷ್ಟು ದುಡ್ಡು ಮಾಡಿ ಎಷ್ಟಿರ್ಲಿ ಎಲ್ಲೂ ಹೋಗೋದಿಲ್ಲ. ಬಟ್ ಜನರ ಮನಸ್ಸಲ್ಲಿ ತಿಮ್ಮಾಪುರು ಈ ರೀತಿಯಾದಂತ ಒಂದು ಭ್ರಷ್ಟ ಅಂತಕ್ಕಂಥದ್ದನ್ನ ನೀವು ಅನ್ಸ್ಕೊಂಡ್ಬಿಟ್ಟಿದ್ದೀರಿ. ಈಗ ಈ FSL ಮಾಡಿ ನೀವು ಇದನ್ನೇನಾದ್ರು ಮಾಡಿದ್ರೆ ನಿಮ್ ಕಳಂಕ ತಪ್ಪೋಗಿರೋದು. ಅಲ್ಲಿ ಏನಿತ್ತು ರಿಪೋರ್ಟ್ ಅದು ಬಂದಿರೋದು. ನಿಮ್ದೇ ಸರ್ಕಾರ ಅಲ್ವಾ, ನೀವೇ ಯಾರು ಮಾಡಿಸಿ ಮಾಡ್ಬೋದಾಗಿತ್ತಲ್ಲ. ಒಂದ್ ವೇಳೆ ರಾಜೀನಾಮೆ ನೀಡದೇ ಇದ್ರೆ ಯಾವ ರೀತಿ ಮುಂದಿನ ಹೋರಾಟ ಇರುತ್ತೆ ಸರ್ ಜೆಡಿಎಸ್ ಬಿಜೆಪಿ? ಅದನ್ನ ಸಾಯಂಕಾಲ ರಾತ್ರಿ ಕೂತ್ಕೋತೀವಿ, ಚರ್ಚೆ ಮಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕು ಅಂತ ತೀರ್ಮಾನ ತಗೋತೀವಿ. ವಿಲ್ ಡಿಸೈಡ್ ದೇರ್. ಥ್ಯಾಂಕ್ ಯು. ಇವಿಷ್ಟು ಮಂಜುನಾಥ್ ಅವರ ಮಂಜು ಅವರ ಮಾತಾಗಿರುವಂತದ್ದು. ಏನು ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಪಡೆಯೋವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.